ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ಗಳು ಮತ್ತು ಅಪ್ಲೈ ಮಾಡೋದು ಯಾವ ರೀತಿ ಎಂಬುದನ್ನ ಈ ವಿಡಿಯೋದಲ್ಲಿ ಈ ಮಾರ್ಗದರ್ಶನ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಅಂತ ಬನ್ನಿ ನೋಡೋಣ. ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ, ಏನು ಅರ್ಹತೆ ಇರಬೇಕಾಗುತ್ತೆ, ಯಾವ ರೀತಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಎಂಬುದನ್ನ ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಬಿಗ್ ನ್ಯೂಸು. ನೀವೆಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಯಾರ್ಯಾರು ಅರ್ಹತೆ ಇರುತ್ತೋ, ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಎಂಬುದೆಲ್ಲ ವೆಬ್ಸೈಟ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇ ನಿಮ್ಮ ಮೊಬೈಲಲ್ಲಿ ನೀವೇ ಹಾಕ್ಬೋದು. ಇದು ಒಂದು ಒಳ್ಳೆಯ ಅವಕಾಶ, ಶುಭ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ನೀವು ಆ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಅಪ್ಲೈ ಮಾಡಿ. ಬನ್ನಿ ಇವಾಗ ನೋಡೋಣ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಆಯ್ಕೆ ಮಾಡಲು ಹೊರಡಿಸಿರುವ ಮಾರ್ಗಸೂಚಿ ಪರಿಶೀಲನೆ ಕುರಿತು ನೋಡಿ. ಇಲ್ಲಿ ನಾವು ಅಪ್ಲಿಕೇಶನ್ ಹಾಕಕ್ಕೆ ಹೋಗೋಕ್ಕಿಂತ ಮುಂಚೆಲೇ ಒಂದು ವೆಬ್ಸೈಟ್ ಬರುತ್ತೆ. ಆ ಮುಂದ್ಗಡೆನೆ ತೋರಿಸುತ್ತೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಎಂಬುದನ್ನ. ನೀವು ಇಲ್ಲಿ ಫಸ್ಟ್ ಎಲ್ಲ ತಿಳ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಹೋಗಿ. ಮೊದಲು ಹೇಳ್ತೀನಿ ನೋಡಿ, ಅರ್ಹತೆ ಏನಿರಬೇಕು ಎಂಬುದನ್ನ ನೋಡೋಣ. ಮೊದಲು ಮಹಿಳೆ ಮತ್ತು ಲಿಂಗತ್ವ ಅಂದರೆ ಮಂಗಳಗೌರಿ ಅಂತಾರಲ್ಲ, ಆ ಥರ ಹಾಕ್ಬೋದು. ಅಥವಾ ಮಹಿಳೆ ಆಗಿರಬೇಕು. ಈ ಅರ್ಜಿ ಹಾಕ್ಬೇಕಂದ್ರೆ ಮೊದಲು ಮಹಿಳೆ ಆಗಿರಬೇಕು. ಪುರುಷರಿಗೆ ಇದು ಅನ್ವಯಿಸೋದಿಲ್ಲ. ವಯೋಮಿತಿ ಎಷ್ಟಿರಬೇಕಂದ್ರೆ 19ರಿಂದ 35 ವರ್ಷದ ವಯೋಮಿತಿ ಇರಬೇಕು ಹೆಣ್ಣು ಮಕ್ಕಳಿಗೆ. ಮತ್ತು ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸಬಹುದು. ವಿಕಲಚೇತನರಿಗೆ 10 ವರ್ಷ ಸಡಿಲಿಕೆ ಇರುತ್ತೆ. ಮತ್ತು ಇದಕ್ಕೆ ಫಸ್ಟ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆಲೇ ಅಲ್ಲಿನ ಸ್ಥಳೀಯರಾಗಿರಬೇಕು. ಅಂದರೆ ಗ್ರಾಮ ಪ್ರದೇಶದ ಅಂಗನವಾಡಿ ಕೇಂದ್ರದಲ್ಲಿ ಆಯಾ ಕಂದಾಯ ಗ್ರಾಮ ವಾಸ್ತವ್ಯ ಹೊಂದಿರಬೇಕು. ಅಂದರೆ ಅದೇ ಗ್ರಾಮದಲ್ಲಿ ನೀವು ಅದೇ ಗ್ರಾಮದ ವಾಸವಾಗಿರಬೇಕು ಎಂಬುದು ಹೇಳ್ತಾರೆ. ನಗರ ಪ್ರದೇಶದಲ್ಲಾದರೆ ನಗರ ಕಂದಾಯ ವಾರ್ಡ್ ಇರ್ತೈತಲ್ಲ, ಆ ವಾರ್ಡಲ್ಲಿ ವಾಸ್ತವ್ಯ ಹೊಂದಿರಬೇಕು. ಅಂದರೆ ಅಲ್ಲೇ ವಾಸವಾಗಿರಬೇಕು. ಮತ್ತೀಗ ಅದನ್ನು ಇದರಲ್ಲಿ ತಹಸೀಲ್ದಾರಿಂದ ಇದನ್ನು ಪಡ್ಕೊಂಡಿರ್ಬೇಕು. ವಾಸಸ್ಥಳ ದೃಢೀಕರಣ ಪತ್ರ ಎಂಬುದನ್ನು ಪಡ್ಕೊಂಡಿರಬೇಕು. ಮತ್ತೀಗ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಮತದಾರ ಗುರುತಿನ ಚೀಟಿ ಪಡೆದಿರಬೇಕು. ಮುಜಿರೆ, ತಾಂಡ ಹಾಗೂ ಅಡಿಗೆ ಸೇರಿದವರಿಗಾದರೆ ಸಂಬಂಧಿಸಿದ ವಾಸ್ತವ್ಯ ಪ್ರಮಾಣ ಪತ್ರ ಪಡೆಯುವುದು. ಅಂದರೆ ಎಲ್ಲನೂ ವಾಸಸ್ಥಳ ಅವನ ಮತ್ತು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಇವೆಲ್ಲನ ಇರಬೇಕು ಅದೇ ವಾರ್ಡಲ್ಲಿ. ಮತ್ತೀಗ ಅದೇ ಕಂದಾಯ ಗ್ರಾಮದಲ್ಲಿ ಇರಬೇಕಾಗುತ್ತೆ. ಮತ್ತೀಗ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಯ ವಿವರ ಅಂದರೆ ಏನೇನು ಇದು ಮಾಡಿರಬೇಕು. ವಿದ್ಯಾರ್ಹತೆ ಏನಿರಬೇಕು ಅಂದರೆ, ಅವ್ರು ಏನು ಓದಿರಬೇಕು ಅಂದರೆ ಕನಿಷ್ಠ PUC ಓದಿರಬೇಕು. ಅಂಗನವಾಡಿ ಕಾರ್ಯಕರ್ತೆ ಆಗ್ಬೇಕಂದ್ರೆ ಕನಿಷ್ಠವಾಗಿ PUC ತೇರ್ಗಡೆ ಆಗಿರಬೇಕು. SSLCಯಲ್ಲಿ ಕನ್ನಡ ಭಾಷೆ ಮತ್ತು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು. ಅಂದರೆ ಕನ್ನಡ ಓದಿರಲೇಬೇಕು. ಕನ್ನಡ ಓದಿಲ್ಲ ಅಂದರೆ ಅಂಗನವಾಡಿಗೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ ಕಾರ್ಯಕರ್ತೆಗೆ. ಮತ್ತು ಅಂಗನವಾಡಿ ಕಾರ್ಯಕರ್ತೆ ನೇರವಾಗಿ ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಾದ DSERT ಇಂದ ಅಥವಾ ECCE ಡಿಪ್ಲೊಮೊ ಕೋರ್ಸ್, JOC ಕೋರ್ಸು, NTT ಕೋರ್ಸು ಅಥವಾ ಹಾಗೂ ಅಂಗನವಾಡಿ ಚಟುವಟಿಕೆ ಸಂಬಂಧಿಸಿದ ಡಿಪ್ಲೊಮೊ, ನ್ಯೂಟ್ರಿಷಿಯನ್ ಇವೆಲ್ಲ ಇದೇನೇನು ಕಾಣುತ್ತಲ್ಲ ಸ್ಕ್ರೀನಲ್ಲಿ ಅವೆಲ್ಲ ಓದಿರಬೇಕು. ಇವೆಲ್ಲ ಓದಿದ್ರೆ ನಿಮಗೆ 5 ಅಂಕ ನೀಡಲಾಗುತ್ತದೆ ಎಕ್ಸ್ಟ್ರಾ ಬೋನಸ್ ಥರ. ಹಂಗಾಗಿ ಇವೆಲ್ಲ ನೀವು ಓದಿಲ್ಲ ಅಂದರೆ 5 ಅಂಕ ಬೋನಸ್ ಸಿಗೋದಿಲ್ಲ ಅಷ್ಟೇ. ಕನಿಷ್ಠ ಅಂದರೆ PUC ಓದಿರಬೇಕು. SLCಗೆ ಕನ್ನಡ ಓದಿರಲೇಬೇಕು. ಕನ್ನಡ ಭಾಷೆನ ಓದಿರಲೇಬೇಕು. ಅಂಗನವಾಡಿ ಸಹಾಯಕರ ವಿದ್ಯಾರ್ಹತೆ ಅಂದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರು ಇರ್ತಾರಲ್ಲ, ಅವರು ವಿದ್ಯಾರ್ಹತೆ ಏನಿರಬೇಕಂದ್ರೆ SLC ಓದಿರಬೇಕು. ತತ್ಸಮ ಯಾವುದಾದ್ರೂ ಉತ್ತೀರ್ಣರಾಗಿರಬೇಕು. ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಮುಕ್ತ ಶಾಲೆ ವಿದ್ಯಾಲಯದಲ್ಲಿ SLC ತೇರ್ಗಡೆ ಹೊಂದಿರಬೇಕು. ವಿದ್ಯಾರ್ಥಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಲ್ಲಿ ಕನ್ನಡ ಹಾಗೂ ಸಾಮಾನ್ಯ ಗಣಿತ ಮತ್ತು ಸಮಾಜಶಾಸ್ತ್ರ, ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಕಡ್ಡಾಯ ವ್ಯಾಸಂಗ ಮಾಡಿದ್ದು
ಪ್ರಮಾಣ ಪತ್ರ ಅಂಕಪಟ್ಟಿ ಗರಿಷ್ಠ 625ಕ್ಕೆ ಕನಿಷ್ಠ 219 ಅಂಕಗಳನ್ನು ಹೊಂದಿರಬೇಕು ಅಥವಾ ಅಭ್ಯರ್ಥಿಗಳು ಅಂತಹ ಅಭ್ಯರ್ಥಿಗಳನ್ನು ಪರಿಗಣಿಸತಕ್ಕದ್ದು ಅಂದರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ. ಪಾಸ್ ಆಗಿರಬೇಕು, ಮಿನಿಮಮ್ ಹೇಳ್ಬೇಕಂದ್ರೆ SLC ಪಾಸ್ ಆಗಿರ್ಬೇಕಂತ ಹೇಳ್ಬೋದು. ಬೇರೆ ರಾಜ್ಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಕನ್ನಡ ಅಥವಾ ದ್ವಿತೀಯ ಭಾಷೆಯಲ್ಲಿ ಅಭ್ಯಾಸ ಮಾಡಿದರೂ ಸಹ ಅವ್ರನ್ನ ತಾಳುತ್ತಾರೆ. ಅಂಗನವಾಡಿ ಸಹಾಯಕರಿಗೆ ಯಾವುದೇ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದರೂ ಸಹ ಯಾವುದೇ ರಾಜ್ಯದ ವ್ಯಾಸಂಗ ಮಾಡಿದರೂ ಈಗ ಬೇರೆ ಇದರೊಳಗೆ ಭಾಷೆಗೆ ಕನ್ನಡ ಮಾಧ್ಯಮ ಬಿಟ್ಟು ಬೇರೆ ಎದ್ರಾಗಾದರೂ ಓದಿದ್ರು ಕನ್ನಡದಲ್ಲಿ ಅವ್ರಿಗೆ ಇದನ್ನ ಸಂದರ್ಶನ ತಗೊಳ್ತಾರೆ. ಸಂದರ್ಶನ ತಗೊಂಡು ಅವರಿಗೆ ಕನ್ನಡದ ಜ್ಞಾನ ಇದೆಯೇ ಅಥವಾ ಓದಲು ಬರೆಯಲು ಜ್ಞಾನ ಇದೆಯೇ ಅಂದಾಗ ಮಾತ್ರ ಅವ್ರನ್ನ ಸಹಾಯಕರನ್ನ ತಗೊಳ್ತಾರೆ. ಮತ್ತೆ ಅಂಗನವಾಡಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಅಂದರೆ ನಿಮ್ಮ ಕಂದಾಯ ಗ್ರಾಮದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ನಿಮಗೆ ಮೀಸಲಾತಿಯನ್ನು ಕೊಡ್ತಾರೆ. ಯಾವ ರೀತಿ ಅಂದರೆ ಇವಾಗ ಒಂದು ಸಮುದಾಯಕ್ಕೆ ಇದ್ದರೆ ಆ ಸಮುದಾಯದ ಯಾರಾದ್ರೂ ಹಾಕ್ಬೋದು ಅರ್ಜಿನ. ಬಟ್ ಯಾವುದೇ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಇದು ಅಂಗನವಾಡಿ ಕೇಂದ್ರ ವ್ಯಾಪ್ತಿಯ ಗುರುತಿಸುವಿಕೆ. ಒಂದು ಗ್ರಾಮದಲ್ಲಿ ಈಗಾಗಲೇ ಅಂಗನವಾಡಿ ಕೇಂದ್ರವಿದ್ದು ಪುನಃ ಬೇಡಿಕೆ ಅನುಸಾರವಾಗಿ ಒಂದು ಗ್ರಾಮದಲ್ಲಿ ಈಗಾಗಲೇ ಅಂಗನವಾಡಿ ಕೇಂದ್ರವಿದ್ದು ಪುನಃ ಬೇಡಿಕೆಗೆ ಅನುಸಾರವಾಗಿ ಹೊಸ ಕೇಂದ್ರವನ್ನು ಪ್ರಾರಂಭಿಸುವುದಲ್ಲಿ ಹೊಸ ಕೇಂದ್ರದ ಪ್ರಾರಂಭಿಸುವ ಪ್ರದೇಶ ಜನಸಂಖ್ಯೆಯ ಶೇಕಡ 40% ಹೆಚ್ಚು ಜನಸಂಖ್ಯೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳಲ್ಲಿ ಆ ಅಂಗನವಾಡಿ ಕೇಂದ್ರದಲ್ಲಿ ಸದರಿ ವರ್ಗಗಳ ಕಾರ್ಯಕರ್ತರು ಸಹಾಯಕರು ಹುದ್ದೆಗಳ ನಿಗದಿಪಡಿಸಿ ಪ್ರಕಟಣೆ ಹೊರಡಿಸಿ ಸದರಿ ಗ್ರಾಮ ನಗರ ಪ್ರದೇಶಗಳಲ್ಲಿ ಕಂದಾಯ ವಾರ್ಡಿನ ಅರ್ಜಿಗಳನ್ನು ಆಹ್ವಾನಿಸಿ ವರ್ಗಾಯಿಸುತ್ತೇನೆ. ವರ್ಗದವರನ್ನೇ ಆಯ್ಕೆ ಮಾಡಲಾಗುತ್ತದೆ. ಅಂದರೆ ಅಲ್ಲಿರುವಂತಹ ಯಾರ್ಯಾರು ಇವಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 40ಕ್ಕಿಂತ ಹೆಚ್ಚು ಜನ ಅಲ್ಲಿ ಜನಸಂಖ್ಯೆ ಇದ್ದರೆ ಅವ್ರದ್ದೇ ಆದಂತಹ ಇವ್ರನ್ನ ಆಯ್ಕೆ ಮಾಡಿ ಅಂಗನವಾಡಿಗೆ ನೇಮಿಸಿಕೊಳ್ಳಲಾಗುತ್ತದೆ ಅಂತ ಈ ವಿಷಯದ ಅರ್ಥ. ಆಯ್ಕೆ ಆದ್ಯತೆ ಅಂದರೆ ಆದ್ಯತೆ ಯಾರ್ಯಾರಿಗೆ ಕೊಡ್ತಾರೆ ಜಾಸ್ತಿ ಆಯ್ಕೆ ಅಂದರೆ ಹಿಂಗೆ ಇವಾಗ ಆಸಿಡ್ ದಾಳಿಯಿಂದ ತುತ್ತಾದ ಮಹಿಳೆಯರಿಗೆ, ಕಾರ್ಯಕರ್ತರಿಗೆ, ಸಹಾಯಕರಿಗೆ ಇವ್ರಿಗೆ 5 ಬೋನಸ್ ಆಗಿ ಕೊಡ್ತಾರೆ. ಅವ್ರೇನು ಆ ಥರ ಇದೆ ಎಂಬುದು ಪ್ರೂಫ್ ತಂದು ಕೊಟ್ಟರೆ ಅವರು ಅರ್ಜಿ ಹಾಕಿದರೆ ಅವ್ರಿಗೆ 5% ಎಕ್ಸ್ಟ್ರಾ ಬೋನಸ್ ಅಂಕ ಸಿಗುತ್ತೆ. ಇಲಾಖೆ ಸಂಸ್ಥೆಗಳ ನಿವಾಸಿ ಆಯ್ಕೆ. ಇಲಾಖೆ ಸಂಸ್ಥೆಗಳ ನಿವಾಸಿಗಳಾಗಿದ್ದರೆ 10% ಬೋನಸ್ ಅಂಕಗಳು ಸಿಗ್ತವೆ. ಇವರು ಎಲ್ಲಿ ಬೇಕಾದರೂ ಅರ್ಜಿ ಸಲ್ಲಿಸಬಹುದು. ವಿಧಿವೇ ಆಯ್ಕೆ ಅಂದರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಿಗದಿಪಡಿಸಿದ ವಿದ್ಯಾರ್ಥಿ ಗಳಿಸಿದ ಅಂಕಗಳಲ್ಲಿ 5% ಅಂಕ ನೀಡಲಾಗುವುದು. ಅಂದರೆ ಇವರು ಡೆತ್ ಆಗಿದ್ರೆ ಅವ್ರಿಗೆ 5% ಅಂಕ ಎಕ್ಸ್ಟ್ರಾ ಬೋನಸ್ ಸಿಗುತ್ತೆ. ಮತ್ತು ಅಂಗವಿಕಲತೆ ಆದ್ರೂ ಅಷ್ಟೇ, 40ಕ್ಕಿಂತ ಹೆಚ್ಚು ಅಂಗವಿಕಲತೆ ಇದ್ದರೆ ಅವ್ರಿಗೂ 5% ಬೋನಸ್ ಸಿಗುತ್ತೆ. ಅಂದರೆ ವಾಸಸ್ಥಳ ಅದೇ ಆಗಿರಬೇಕು. ಅಂಗವಿಕಲತೆ ಅಭ್ಯರ್ಥಿಗಳು ಮಾಡುವ ಸಂದರ್ಭದಲ್ಲಿ ಅಂಗವಿಕಲತೆ ಪ್ರಮಾಣ ಬಗ್ಗೆ ಸಂದರ್ಶನ ಉಂಟಾದಲ್ಲಿ ಆ ಅಭ್ಯರ್ಥಿಯು ಆಯ್ಕೆ ಸಮಿತಿ ಮುಂದೆ ಖುದ್ದು ಹಾಜರಾಗಲು ಸೂಚಿಸಿ ಸದರಿ ಹುದ್ದೆಯ ನಿರ್ವಹಿಸಲು ಸಮರ್ಥರಾಗಿದ್ದರ ಬಗ್ಗೆ ಸಮಿತಿಯೇ ಪರಿಶೀಲನೆ ನಿರ್ಧರಿಸತಕ್ಕದ್ದು. ಆ ಥರ ನಿರ್ಧರಿಸಿ ಮಾಡ್ತಾರೆ. ಅವರು ಮುಂದೆ ಸಂದರ್ಶನ ಮಾಡಿ ಅವ್ರು ಇಂಟರ್ವ್ಯೂ ಮಾಡಿ ಅವ್ರಿಗೆ ಇದು ಮಾಡ್ತಾರೆ. ಬೋನಸ್ ಅಂಕ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕರು ಅಂದರೆ ಬೋನಸ್ ಅಂಕಗಳು ಮಾಮೂಲಿ ಇದಾವಲ್ಲ, ಅಂಗವಿಕಲತೆ ಮತ್ತೀಗ ವಿಧವೆ, ಇನ್ನೊಂದು ವಿಚ್ಛೇದನ ಕೊಟ್ಟಿರ್ತಾರಲ್ಲ ಅವ್ರಿಗೆ, ಮತ್ತು ಒಂದು ವಯಸ್ಸು ಸಮಾನ ವಿಧವೆ, ವಯಸ್ಸಿನ ಇದ್ದರೂ ವಿಧವೆ ಆಗಿರೋದು, ಮತ್ತು ದೇವದಾಸಿಯ ಮಗಳು
ನಿರಾಶ್ರಿತ ವಿಚ್ಛೇದನ ಮಹಿಳೆ ಇವರಿಗೆ 5% ಬೋನಸ್ ಕೊಡ್ತಾರೆ. ಬೋನಸ್ ಅಂದರೆ 5 ಅಂಕ ಹೆಚ್ಚಾಗಿ ಕೊಡ್ತಾರೆ. ಇವಾಗ ಯಾರನ್ನ ಎಲ್ಲ ಐತೆ ಅಂದರೆ ಅವ್ರಿಗಿನ 5 ಅಂಕ ಸಿಕ್ಕೈತೆ ಅಂತ ಅರ್ಥ. ಆನ್ಲೈನ್ ಅರ್ಜಿ ಸಲ್ಲಿಸುವ ಬೇಕಾಗುವ ದಾಖಲೆಗಳು. ನೀವು ಆನ್ಲೈನಾಗೆ ಈ ಅರ್ಜಿನ ಸಲ್ಲಿಸಬೇಕು. ಇದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ನೀವು ಎಲ್ಲೇ ಹೋದರೂ ಆನ್ಲೈನಾಗೆ ಅರ್ಜಿ ಸಲ್ಲಿಸಬೇಕು. ಏನೇನು ಬೇಕಾಗುತ್ತೆ? ಅರ್ಜಿ ನಿಗದಿತ ನಮೂನೆಯೇ ಆನ್ಲೈನ್, ಜನನ ಪ್ರಮಾಣ ಪತ್ರ, ಜನ್ಮ ದಿನಾಂಕ ಅಂದರೆ SSLC ಅಂಕಪಟ್ಟಿ, ನಿಗದಿತ ವಿದ್ಯಾರ್ಹತೆ ಅಂಕಪಟ್ಟಿ, ತಹಸೀಲ್ದಾರ್ ಅಥವಾ ಉಪತಹಸೀಲ್ದಾರ್ ಪಡೆದಿರುವ 3 ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರವಿರಬೇಕು. ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಇರಬೇಕು. ಪತಿ ಮರಣ ಪ್ರಮಾಣ ಪತ್ರ ಅಂದರೆ ವಿಧವೆಯಾದರೆ ಪತಿ ಡೆತ್ ಆಗಿರುವಂತಹ ಒಂದು ಪ್ರಮಾಣ ಪತ್ರ ಇರಬೇಕು. ಅಂಗವಿಕಲತೆ ಇರೋರಿಗೆ ಅಂಗವಿಕಲತೆಯ ಒಂದು ಪ್ರಮಾಣ ಪತ್ರ ಇರಬೇಕು. ವಿಚ್ಛೇದನ ಪ್ರಮಾಣ ಪತ್ರ ಅಂದರೆ ಈಗ ಮದುವೆ ಆಗಿದ್ದು ವಿಚ್ಛೇದನ ಕೊಟ್ಟಿರ್ತಾರಲ್ಲ ಅವರಿಗೆ ನ್ಯಾಯಾಲಯದಿಂದ ಕೊಟ್ಟಿರುವಂತಹ ಪ್ರಮಾಣ ಪತ್ರ ಇರಬೇಕು. ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ನಡೆಸಲ್ಪಟ್ಟ ಮಾಜಿ ದೇವದಾಸಿಯರ ಸಮೀಕ್ಷೆಯ ಪಟ್ಟಿಯಲ್ಲಿರುವ ಮಾಜಿ ದೇವದಾಸಿಯರ ಮಕ್ಕಳು ಎಂಬುದರ ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಪಡೆದ ಪ್ರಮಾಣ ಪತ್ರ ಇರಬೇಕು. ಅಂದರೆ ದೇವದಾಸಿಯರು ಮಗಳು ಇರುವ ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮ ಅದನ್ನು ಅವ್ರಿಗೆ ಸರ್ಟಿಫೈ ಕೊಟ್ಟಿರ್ತೈತೆ. ಅದನ್ನು ನೀವು ತಗೊಂಡಿದ್ರೆ ಅವರು ಅಪ್ಲೈ ಮಾಡ್ಬೋದು. ಇಲಾಖೆ ಸುಧಾರಣಾ ಸಂಸ್ಥೆ ಅದನ್ನು 3 ವರ್ಷದೊಳಗಿರುವಂಥ ಕನಿಷ್ಠ ನಿವಾಸಿಯಾಗಿದ್ದರೆ ಅವ್ರಿಗೂ ಸರ್ಟಿಫಿಕೇಟ್ ತಗೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಯೋಜನೆ ನಿರಾಶ್ರಿತರು ತಹಸೀಲ್ದಾರ್ದಿಂದ ಮಾಮೂಲಿ ಅದು ಸಿಗುತ್ತೆ. ಅದನ್ನು ಮಾಡಿ. ಆಧಾರ್ ಕಾರ್ಡ್ ಇರಬೇಕು. ಮತದಾರ ಗುರುತಿನ ಚೀಟಿ ಅಥವಾ ರೇಷನ್ ಕಾರ್ಡು ಇವ್ಯಾವಾದರೂ ಇದ್ದರೆ ಸಾಕು. ಈ ಎಲ್ಲ ದಾಖಲಾತಿ ತಾಂತ್ರಿಕ ಅಧಿಕಾರಿಗಳ ದೃಢೀಕರಣ ಮಾಡಿಸಿ ಸಲ್ಲಿಸಬೇಕು. ಅಂದರೆ ಎಲ್ಲನೂ ಅಟೆಸ್ಟೆಡ್ ಮಾಡಿಸಿರ್ಬೇಕು. ಆಯ್ಕೆಯ ವಿಧಾನ. ಆಯ್ಕೆ ಮಿನಿ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆಯ್ಕೆಯ ವಿಧಾನ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು, ಜಾಸ್ತಿ ಆದರೆ ಇದಾಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೀಗ ಇದಾದಮೇಲೆ ನೆಕ್ಸ್ಟ್ ವಿಡಿಯೋದಾಗೆ ಇದನ್ನು ಆಯ್ಕೆ ವಿಧಾನ ತಿಳಿಸ್ಕೊಟ್ಟಿದ್ದಾದಮೇಲೆ ನಿಮ್ಗೆ ಆನ್ಲೈನಾಗೆ ಹೆಂಗೆ ಅಪ್ಲೈ ಮಾಡೋದು, ಆನ್ಲೈನಾಗೆ ನೀವೇ ನಿಮ್ಮ ಮೊಬೈಲಾಗೆ ಹೆಂಗೆ ಅಪ್ಲೈ ಮಾಡೋದು ಮತ್ತು ಆ ಲಿಂಕನ್ನು ಸಮೇತ ನಿಮಗೆ ಕೊಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಥ್ಯಾಂಕ್ ಯು ಆಲ್. ವಿಡಿಯೋ ಎಲ್ಲರೂ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ನಿಮಗೂ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಥ್ಯಾಂಕ್ ಯು.